guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಎ ಡೇ ಇನ್ ಮೈ ಲೈಫ್ ಅಂತ ಹೇಳಿಬಿಟ್ಟು ಇವತ್ತು ಬೇರೆ ಆಯುಧ ಪೂಜೆ ಇದೆ. ಸೊ ಮನೆಗಳನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಬಟ್ ನಾವು ಮನೆ ಒಳಗಡೆ ಪೂಜೆ ಮಾಡೋ ಹಾಗಿಲ್ಲ. ಈ ವರ್ಷ ದಸರಾ ಹಬ್ಬ ಯಾರು ಮಾಡ್ತಿಲ್ಲ ಅನ್ಫಾರ್ಚುನೇಟ್ಲಿ. ನೋಡೋಣ, ನಾವು ಗಾಡಿ ಪೂಜೆ ಇದೆಲ್ಲ ಬಂದ್ಬಿಟ್ಟು ದೀಪಾವಳಿಗೆ ಮಾಡ್ತೀವಿ. ಸೊ ದಿನ ಹೇಗಿರುತ್ತೆ ಇವತ್ತು ಅಂತ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಇವಾಗ ಬಂದುಬಿಟ್ಟು ಮನೇಲಿ ಕೆಲಸ ಮಾಡಬೇಕು. ಸೊ ಅಷ್ಟು ಹೋಗ್ಬಿಟ್ಟು ಈಗ ಮನೆಗಳ್ನೆಲ್ಲ ಕ್ಲೀನ್ ಮಾಡಬೇಕು. ಲೈಕ್ ಕಸ ಗುಡಿಸ್ಬೇಕು, ಮನೆ ಉಜ್ಜಬೇಕು, ಅದಾದಮೇಲೆ ಪಾತ್ರೆ ತೊಳಿಬೇಕು. ಇಷ್ಟು ಕೆಲಸ ಇದೆ. ಸೊ ಇದನ್ನೆಲ್ಲ ಕಂಪ್ಲೀಟ್ ಮಾಡಬೇಕು. ಬನ್ನಿ. ಇವಾಗ ಬಂದುಬಿಟ್ಟು ಕಸ ಗುಡಿಸಿದ್ದಾಯಿತು. ಆ್ಯಂಡ್ ಇವಾಗ ಮನೆ ಉಜ್ಜಬೇಕು. ನೆಕ್ಸ್ಟ್ ಬಂದುಬಿಟ್ಟು ಪಾತ್ರೆ ತೊಳಿಬೇಕು. ನಮ್ಮನೆ ಸ್ವಲ್ಪ ಮೆಸ್ಸಿ ಐತೆ. ನಾಳೆವರೆಗೂ ಇದು ಹಿಂಗೆ ಇರುತ್ತೆ. ನಾಳೆ ಕ್ಲೀನ್ ಮಾಡಬೇಕು ಎಲ್ಲ. ನಾಳೆನೂ ಆಗಲ್ಲ, ನಾಳೆನೂ ಕೆಲಸ ಐತೆ. ಸೊ ಕ್ಲೀನ್ ಮಾಡೋದಕ್ಕೆ ನಾನು ವಾರ್ಡ್ರೋಬ್ ಬೇರೆ ಕ್ಲೀನ್ ಮಾಡ್ಕೋಬೇಕು. ಅದಂತೂ ಸಿಕ್ಕಾಪಟ್ಟೆ ಮೆಸ್ಸಿ ಮಾಡಿಟ್ಟಿದ್ದೀನಿ. ಎಲ್ಲ ಬಟ್ಟೆ ಹೆಂಗಂದ್ರೆ ಹಂಗೆ ತುರುಕಿಟ್ಟಿದ್ದೀನಿ. ನೋಡಬೇಕು ಇವತ್ತೇನಾದರೂ ಟೈಮ್ ಸಿಕ್ಕಿದ್ರೆ, ಸಿಗಲ್ಲ ಅಂತ ಅಂದ್ಕೊತೀನಿ. ಮೋಸ್ಟ್ಲಿ 3:30 ಮೇಲೆ ಫ್ರೀ ಆಗ್ತೀನಿ. ಆವಾಗ ಆದರೆ ಕ್ಲೀನ್ ಮಾಡ್ಕೊತೀನಿ. ಇಫ್ ನಾಟ್ ನೋಡೋಣ. ಓಕೆ, ಇವಾಗ ಫಸ್ಟು ಮನೆ ಉಜ್ಜಬೇಕು. ಸೊ ಎಸ್ ಆಯಿತು, ಮನೆ ಉಜ್ಜಿದ್ದು. ಆ್ಯಂಡ್ ಇವಾಗ ಸ್ವಲ್ಪ ಪಾತ್ರೆ ಇದೆಯೋ ಚೆಕ್ ಮಾಡಿಬಿಟ್ಟು ಪಾತ್ರೆ ತೊಳೆದಾಕ್ಬಿಡ್ತೀನಿ. ಅಷ್ಟು ಆಮೇಲೆ ನನ್ನ ಕೆಲಸ ಮುಗಿದ್ಬಿಡುತ್ತೆ. ಸೊ ಇವಾಗ ನಾನು ಅಮೆಝಾನಿಂದ ಒಂದು ಆರ್ಡರ್ನ ರಿಸೀವ್ ಮಾಡಿದೆ. ಇಲ್ಲಿ ಆರ್ಡರ್ ಕೂಡ ರೆಡಿ ಇದೆ ಡಿಸ್ಪ್ಯಾಚ್ ಆಗೋದಕ್ಕೆ. ಸೊ ಐ ಆಮ್ ವೆಯ್ಟಿಂಗ್. ಇವಾಗ ಟೈಮ್ ಬಂದುಬಿಟ್ಟು 11 ಗಂಟೆ. ಇನ್ನು ನಾನು ಊಟ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಏನೂ ಇಲ್ಲ. ಸೊ ನಮ್ಮಪ್ಪ ಊಟ ಮಾಡ್ಕೊಂಡು ಹೋಗಿದ ತಕ್ಷಣ ನಾನು ಸ್ನಾನ ಮಾಡಿಕೊಂಡು ಆಮೇಲೆ ಊಟ ಮಾಡ್ಕೊತೀನಿ. ಆ್ಯಂಡ್ ಅಷ್ಟೊತ್ತಿಗೆ ಇದೊಂದೆರಡು ಏನೋ ಸ್ಟಿಚ್ ಮಾಡಬೇಕಿದೆ. ಸೊ ಅದನ್ನು ಸ್ಟಿಚ್ ಮಾಡ್ಕೊಂಬಿಡ್ತೀನಿ. ಸೊ ಅಷ್ಟೇ. ಫೋನಲ್ಲಿ ಚಾರ್ಜ್ ಇಲ್ಲ. ಫೋನಲ್ಲಿ ಚಾರ್ಜ್ಗೆ ಹಾಕ್ಬಿಟ್ಟು ಇದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ. ನಾನು ಸ್ನಾನಗಿನ ಎಲ್ಲ ಮಾಡ್ಕೊಂಡು ಬಂದು ಊಟ ಮಾಡಬೇಕಾದ್ರೆ ಸಿಗ್ತೀನಿ. ಓಕೆನಾ? ಎಸ್, ಐ ಆಮ್ ರೆಡಿ. ಇದು ನನ್ನ ಫೈನಲ್ ಲುಕ್. ಈ ಟಿ ಶರ್ಟ್ ನನ್ನ ತಮ್ಮದು. ಸೊ ನಾನೊಂಥರ ಹಿಂಗೆ ನನ್ನ ತಮ್ಮದು ನಮ್ಮಪ್ಪದು ಎಲ್ಲ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾನು ಒಂದು ಬ್ಲೂ ಜೀನ್ಸಿಗೆ ಹಾಕ್ಬಿಟ್ಟು ಈ ಥರ ಟೈ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ರೆಡಿ. ಒಂದು ಲಿಪ್ ಬಾಮ್ ಹಾಕ್ಕೊಂಡಿದ್ದೀನಿ ಮತ್ತು ಚುಕ್ಕಿ ಇಟ್ಕೊಂಡಿದ್ದೀನಿ. ಇಷ್ಟೇ ನಾನು ರೆಡಿ ಆಗೋದು. ಸೊ ಇವಾಗ ನಮ್ಮಪ್ಪ ಬಂದಿದ್ದಾರೆ. ನಮ್ಮಪ್ಪ ರೆಡಿ ಆಗ್ತವ್ರೆ. ಅವ್ರು ರೆಡಿ ಆಗಿದ ತಕ್ಷಣ ಊಟ ಮಾಡಿಬಿಟ್ಟು ಹೊರಡೋದೆ. ಊಟಕ್ಕೆ ಇವಾಗ ಏನು ಮಾಡಿದ್ದಾರೆ? ಪುಳಿಯೋಗರೆ ಮಾಡಿದ್ದಾರೆ. ಸೊ ಅದನ್ನು ತಿಂದುಬಿಟ್ಟು ಹೊರಡೋದೆ. ಓಕೆನಾ? ಹೋಗ್ಬೇಕಾದ್ರೆ ಸಿಗ್ತೀನಿ. ಫೋನಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಕೊಂಡೆ ವೀಡಿಯೋ ಮಾಡ್ತಿದ್ದೀನಿ. ದಟ್ಸ್ ಓಕೆ. ಸೊ ಕ್ಯಾಬ್ ಬುಕ್ ಮಾಡಬೇಕು. ಈಗ ನಾವು ಹೋಗ್ತಿರೋದು ಗಿರಿನಗರ್ಗೆ. ಆ್ಯಂಡ್ ಏನಕ್ಕೆ ಅಂತ ಅಂದರೆ ನಮ್ಮ ಮನೆಗೆ ಒಂದು ಹೊಸ ನ್ಯೂ ಎಂಟ್ರಿ ಆಗ್ತಿದೆ. ಅದು ಏನು ಅಂತಂದರೆ ಕಾರು. ಸೊ ಇವಾಗ ನಾವು ಕಾರ್ ಹಾಕ್ಕೊಬರೋಕ್ಕೆ ಅಂತ ನಾನು ಅಪ್ಪ ಹೋಗ್ತಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಆ್ಯಂಡ್ ಇಲ್ಲಾಂದರೆ ಅಲ್ಲಿಂದ ಬಂದ ಮೇಲೆ ಸಿಗ್ತೀನಿ. ಓಕೆನಾ? ಬಾಯ್. ನೆನಪಿದೆಯಾ, ನಾನು ಇದು ಬ್ಲ್ಯಾಕ್ ಕಲರ್ ಒಂದು ಇದ್ರಲ್ಲಿ ತೋರಿಸ್ಬಿಟ್ಟು ಇದನ್ನು ಸ್ಟಿಚ್ ಮಾಡಬೇಕು ಅಂತ ಹೇಳಿದೆ. ಅದು ಏನಂತಂದರೆ ಬೇಕು, ಇಟ್ಸ್ ಅನ್ ಏರ್ ಬೋ. ಸೊ 2 ಹೇರ್ ಬೋನ ಬೆಳಿಗ್ಗೆ ಸ್ಟಿಚ್ ಮಾಡಿದೆ. ಆ್ಯಂಡ್ ದೇರ್ ಆರ್ ಸ್ಟಿಲ್ ಮೋರ್. ಸೊ ಇವಾಗ ಕುತ್ಕೊಂಡು ಸ್ಟಿಚ್ ಮಾಡಬೇಕು. ಫೋಟೋಶೂಟ್ ಮಾಡಿಬಿಟ್ಟು ಆಮೇಲೆ ಕೆಟಲಾಗ್ಸ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಐ ವಾಸ್ ವೈಟಿಂಗ್ ಫಾರ್ ದ ಡೇ ಬಿಕಾಸ್ ದಿಸ್ ಸೆಪ್ಟೆಂಬರ್ ಮಂತ್ ಈಸ್ ನಾಟ್ ಫಾರ್ ಮೀ ಎಕ್ಸಾಕ್ಟ್ಲಿ. ಸೊ ಸೆಪ್ಟೆಂಬರ್ ಹೆಂಗಾಯಿತು ಅಂತಂದರೆ ಇಟ್ ವಾಸ್ ಲೈಕ್ ನಾನು ಅಂದ್ಕೊಂಡಿದ್ದೇನೂ ಆಗಿಲ್ಲ. ಎಲ್ಲ ಅರ್ಧಂಬರ್ಧ. ಕೆಲವೊಂದು ಆಗೇ ಇಲ್ಲ, ಕೆಲವೊಂದು ಅರ್ಧಂಬರ್ಧ ಬಂದುಬಿಟ್ಟು ನಾನು ವಿಷನ್ ಬೋರ್ಡಲ್ಲಿ ಹಾಕ್ಕೊಂಡಿದ್ದೆ ನಮ್ಮ ಮನೆಗೆ ಈ ವರ್ಷದಲ್ಲಿ ಕಾರ್ ಬರುತ್ತೆ ಅಂತ. ಆ್ಯಂಡ್ ದಿಸ್ ಬಿಕೇಮ್ ಟ್ರೂ ಮ್ಯಾನಿಫೆಸ್ಟ್. ವಾವ್, ಅಷ್ಟೇ. ಟ್ರಸ್ಟ್ ಇನ್ ಮ್ಯಾನಿಫೆಸ್ಟ್. ಸೊ ನನ್ನ ವಿಷನ್ ಬೋರ್ಡಲ್ಲಿ ಇದ್ದಿದ್ದು ಅಗೇನ್ ಒಂದು ಕಂಪ್ಲೀಟ್ ಆಯಿತು. ಸೊ ಇದರ ಸ್ಟಿಲ್ ಮೋರ್ ವಿಷನ್ ಬೋರ್ಡ್ನ ಇನ್ನೂ ಏನೇನಿತ್ತು. ಸೊ ಆಮೇಲೆ ಏನೇನೋ ಇದೆ ಅದೆಲ್ಲ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು
ಇನ್ನೂ ಸ್ವಲ್ಪ ಇದೆ. ಸೊ ಇನ್ನು ಡಿಸೆಂಬರ್ ಟೈಮ್ ಇದೆ. ಸೊ ನೋಡೋಣ ಅದು ಎಷ್ಟಾಗುತ್ತೆ ಏನು ಅಂತ. ಆಗಿದ ತಕ್ಷಣ ನಾನು ಡಿಸೆಂಬರ್ ಲಾಸ್ಟ್ ಡೇ ನನ್ನ ವಿಷನ್ ಬೋರ್ಡಲ್ಲಿ ಏನೇನು ಹಾಕಿದ್ದೆ ಏನು ಅಂತ ಇದಾಗಿ ನಾನು ಡಿಸೆಂಬರ್ ಮಂತಲ್ಲಿ ಹೇಳ್ತೀನಿ. ಈಗ ಬೆಳಗ್ಗೆಯಿಂದ ತಿಂದಿರೋ ಪಾತ್ರೆಗಳು ಎಲ್ಲ ಇದೆ, ಅದನ್ನೆಲ್ಲ ಉಜ್ಜಿಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಫೋಟೋಶೂಟ್ ಮಾಡಬೇಕಾದ್ರೆ ಸಿಗ್ತೀನಿ. ಸೊ ಇಷ್ಟೊತ್ತು ಗೈಸ್, ಇವಾಗ 7:30 ಟೈಮ್. ಓಕೆನಾ? ಪಾತ್ರೆ ತೊಳೆದು ಅಡುಗೆ ಮಾಡಿ ಇಷ್ಟೊತ್ತಾಯಿತು. ಆಮೇಲೆ ಕಾರ್ ಅಲ್ಲಿ ಸೈಡಲ್ಲೆಲ್ಲೋ ಬಿಟ್ಟಿದ್ವಿ, ಬಿಕಾಸ್ ಇಲ್ಲೆಲ್ಲ ಕೆಳಗಡೆ ಮನೆಯವರು ಮತ್ತು ಅವರು ಎಲ್ಲ ಪೂಜೆಗಳು ಮಾಡ್ತಿದ್ರು. ಸೊ ಹಂಗಾಗಿ ಕಾರನ್ನ ತೊಗೊಬಂದು ಇಲ್ಲ ಹಾಕಿ ನಮ್ಮ ಮನೆ ಹತ್ರ. ಇವಾಗ ಮೇಲೆ ಬಂದೆ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡಬೇಕಲ್ಲ, ಸೊ ಅದಕ್ಕೆ. ಸೊ ಇವಾಗ ನನಗೆ ಇದು ಕಾಂಗ್ರೆಸ್ದು ಹೂವು ಬರುತ್ತಲ್ಲ, ಸೊ ಅದು ಸಿಕ್ಕಿದೆ ಪ್ಲಸ್ ಪಾಯಿಂಟ್ ನನಗೆ ಫೋಟೋಶೂಟ್ ಮಾಡೋದಕ್ಕೆ. ಸೊ ಇವಾಗ ಇನ್ನೂ ಫೋಟೋಶೂಟ್ ಮಾಡಿಲ್ಲ ಇದ್ರದ್ದು. ಸೊ ಫೋಟೋಶೂಟ್ ಮಾಡ್ತೀನಿ. ಸೊ ಕ್ವಿಕ್ಕಾಗಿ ಇಲ್ಲೆಲ್ಲ ಬಂದುಬಿಟ್ಟು ಮೆಸ್ಸಪ್ ಇದೆಯಲ್ಲ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಅರೇಂಜ್ ಮಾಡಿಬಿಟ್ಟು ಸಿಗ್ತೀನಿ. ಇದೊಂದು ಟೇಬಲ್ ಮೇಲೆ ಪಂಚೆ ಹಾಕಿದ್ದೀನಿ ಆ್ಯಂಡ್ ಇದು ನಾನು ಡೈರಿ ಇಟ್ಟಿದ್ದೀನಿ. ಆ್ಯಂಡ್ ಅದೇ ಕಾಂಗ್ರೆಸ್ ಹೂವು ಆವಾಗಲೇ ತೋರಿಸಿದ್ನಲ್ಲ ಅದು, ಆ್ಯಂಡ್ ಒಂದು ಸ್ಕ್ರಂಚಿ, ಒಂದು ಬೋ ಇಷ್ಟಿದೆ. ಸೊ ಇವಾಗ ಇದನ್ನು ಫೋಟೋಸ್ ಕ್ಯಾಪ್ಚರ್ ಮಾಡಬೇಕು. ಆ್ಯಂಡ್ ಫೋಟೋಸ್ ಕ್ಯಾಪ್ಚರ್ ಮಾಡಿದ್ರೆ ಇಟ್ಸ್ ಡನ್. ಸೊ ಇವಾಗ ಫೋಟೋಶೂಟ್ ಆಯಿತು. 3 ಮಿನಿಟ್ಸ್ ಟೈಮ್ ತೊಗೊಂಡೆ, ನೀಟಾಗೆಲ್ಲ ಮುಗಿಸ್ದೆ. ಆ್ಯಂಡ್ ಎಡಿಟ್ ಮಾಡಿಬಿಟ್ಟು ನೈಟ್ ಒಂದು 10 ಗಂಟೆ ಹಿಂಗೆ ಅಪ್ಲೋಡ್ ಮಾಡ್ತೀನಿ. ಅಪ್ಪ ಇರಲ್ಲ, ನಮ್ಮಮ್ಮ ನನ್ನ ಜೊತೆಲೇ ಬರ್ತಾರೆ. ಸೊ ಎಲ್ಲಿಗೆ ಹೋಗ್ತಿದ್ದೀನಿ ಏನು ಅನ್ನೋದನ್ನು ವ್ಲಾಗ್ ಮಾಡ್ತೀನಿ ನಾಳೆನೂ. ಸೊ ಅದನ್ನು ಹಾಕ್ತೀನಿ. ಬಟ್ ವ್ಲಾಗ್ಸ್ ಎಲ್ಲ ಎಡಿಟಾಗಿ ಅದ್ರದ್ದು ಎಡಿಟಾಗಿ ಹೇಳ್ತಿದ್ದೀನಿ, ಆದಷ್ಟು ಹಾಕಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಬಟ್ ಸ್ವಲ್ಪ ಬ್ಯುಸಿ ಇದ್ದೀನಿ. ಬಟ್ ಸಂಡೇ ಅಂತೂ ಮಿಸ್ ಆಗಲ್ಲ ವ್ಲಾಗ್ಸು. ಎವ್ರಿ ಸಂಡೇ ವ್ಲಾಗ್ ಹಾಕ್ತೀನಿ. ಐ ಥಿಂಕ್ ಇಷ್ಟೇ ಆಗಿರುತ್ತೆ ಇವತ್ತಿನ ವ್ಲಾಗು. ಇನ್ನೇನು ಮುದ್ದೆ ಮಾಡಿಬಿಟ್ಟು ತಿಂದ್ಬಿಟ್ಟು ಮಲಗೋದು ಅಷ್ಟೇ. ಇಫ್ ಇನ್ ಕೇಸ್ ಇವತ್ತು ಆಚೆ ಹೋಗೋದಿಲ್ಲ ಅಂತಂದಿದ್ರೆ ಮನೆಯಲ್ಲೇ ಟಿ ವಿ ನೋಡ್ತಿದ್ದೆ, ಅಥವಾ ಏನಾದರೂ ಕೆಲಸ ಇದ್ದರೆ ಮಾಡ್ಕೊತಿದ್ದೆ ಅಷ್ಟೇ. ಅದು ಬಿಟ್ಟರೆ ಸೇಮ್ ಇಷ್ಟೇ. ಬೆಳಗ್ಗೆ ಎದ್ದು ಅದೇ ಕೆಲಸ, ಅದೇ ಅಡುಗೆ ಯಾವಾಗಲೂ ನಾನೇ ಮಾಡಲ್ಲ, ನಮ್ಮಮ್ಮ ಮಾಡ್ತಾರೆ. ಅಪರೂಪಕ್ಕೆ ನಾನು ಮಾಡ್ತೀನಿ. ಆ್ಯಂಡ್ ಎವ್ರಿ ಸಂಡೇ ನಾನು ಮಾಡ್ತೀನಿ. ನಮ್ಮಮ್ಮ ಏನಾದರೂ ಅಂಗಡಿಯಿಂದ ಮನೆಗೆ ಬರೋದಕ್ಕಾಗಲ್ಲ, ಜಾಸ್ತಿ ಜನ ಇದ್ದಾರೆ, ಕಸ್ಟಮರ್ಸ್ ಬರ್ತಾನೆ ಇದ್ದಾರೆ ಅಂತಂದಾಗ ಅವಾಗ ನಾನೇ ಮಾಡ್ಕೊತೀನಿ. ಇಲ್ಲ ಅಂತಂದರೆ ನಮ್ಮಮ್ಮನೇ ಮಾಡ್ತಾರೆ. ಸೊ ಹೀಗಿರುತ್ತೆ. ಆ್ಯಂಡ್ ಅಷ್ಟೇ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವ್ಲಾಗ್ಸ್ ಆ್ಯಂಡ್ ಬೈ ಬಾಯ್.